ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಸ್ವಾಗತ. ಪಾವಗಡ ತಾಲೂಕಿನ ನಿಡಗಲ್ಲು ಹೋಬಳಿಯ ಸಿಕೆಪುರ ಗ್ರಾಮ ಪ್ರಾಥಮಿಕ ಕೃಷಿ ಸಹಕಾರ ನಿಯಮಿತ ಅಧ್ಯಕ್ಷರ ಸ್ಥಾನಕ್ಕೆ ಶನಿವಾರ ನಡೆದ ಚುನಾವಣೆಯಲ್ಲಿ ಬಿಂದು ಮಾಧವರಾವ್ ರವರಿಗೆ 9 ಸದಸ್ಯರ ಬೆಂಬಲ ಪಡೆಯುವುದರೊಂದಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಈ ಹಿಂದೆ ಅಧ್ಯಕ್ಷರಾದ ಸಿದ್ದಗಂಗಾಪುರ ಅವರು ತೆರವಾಗಿದ್ದ ಅಧ್ಯಕ್ಷರ ಸ್ಥಾನಕ್ಕೆ ಇಂದು ನಡೆದ ಚುನಾವಣೆಯಲ್ಲಿ ಸಿಕೆಪುರ ಗ್ರಾಮದ ಬಿಂದು ಮಾಧವರಾವ್ ಶಾನುಭೋಗರು ನಾಮಪತ್ರ ಸಲ್ಲಿಸಿದರು. ಇವರ ವಿರುದ್ಧವಾಗಿ ರಂಗಾರೆಡ್ಡಿ ಎಂಬ ಅಭ್ಯರ್ಥಿಯು ನಾಮಪತ್ರ ಸಲ್ಲಿಸಿದರು. ಇವರ ನಡುವೆ ಜಿದ್ದಾಜಿದ್ದಿನ ಚುನಾವಣೆ ನಡೆಯಿತು. ಈ ಪ್ರಾಥಮಿಕ ಕೃಷಿ ಸಹಕಾರ ಸಂಘ ನಿಯಮಿತದಲ್ಲಿ ಒಟ್ಟು 13 ಸದಸ್ಯರನ್ನ ಹೊಂದಿದ್ದು, ಇದರಲ್ಲಿ ರಂಗಾರೆಡ್ಡಿ ಅಭ್ಯರ್ಥಿರವರಿಗೆ 4 ಮತಗಳು, 13 ನಿರ್ದೇಶಕರ ಪೈಕಿ 9 ಮತಗಳನ್ನು ಬಿಂದು ಮಾಧವರಾವ್ ಅವರು ಪಡೆದು ಜಯಶೀಲರಾಗಿದ್ದಾರೆ. ಬಿಂದು ಮಾಧವರಾವ್ ಶಾನುಭೋಗರು 9 ಮತಗಳನ್ನು ಗಳಿಸಿದ್ದು, ಸಹಕಾರ ಸಂಘಗಳ ಚುನಾವಣೆ ಅಧಿಕಾರಿಯಾಗಿ ವೆಂಕಟೇಶ ಸಿ ಚುನಾವಣೆ ಪ್ರಕ್ರಿಯೆ ಸಂಪೂರ್ಣಗೊಳಿಸಿ ಬಿಂದು ಮಾಧವರಾವ್ ಅವರನ್ನು ಅಧ್ಯಕ್ಷರ ಸ್ಥಾನಕ್ಕೆ ಅಧಿಕಾರ ವಹಿಸಿಕೊಟ್ಟರು. ಈ ಸಂದರ್ಭದಲ್ಲಿ ಶ್ರೀನಿವಾಸ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಸೇವಾನಾಯಕ್ ಮೇಲ್ವಿಚಾರಕರು, ಶಿವಕುಮಾರ್ ಎಪಿಎಂಸಿ ಮಾಜಿ ಅಧ್ಯಕ್ಷರು, ಯರ್ರಪ್ಪ ಕೆಇಬಿ, ಚಂದು ಚಿತ್ತಗಾನಹಳ್ಳಿ, ನಾಗೇಂದ್ರ ದೇವರಹಟ್ಟಿ, ಶಿವಣ್ಣ ಪ್ರಾಥಮಿಕ ಕೃಷಿ ಪರಿಷತ್ತಿನ ಸಹಕಾರ ಸಂಘ ಕಾರ್ಯಕಾರಿ ಮಂಡಳಿ ಸದಸ್ಯರು, ಲಿಖಿತ್ ಕುಮಾರ್ ಯಾದವ್ ಉಪಾಧ್ಯಕ್ಷರು, ಎಸ್ಎಚ್ ಹನುಮಂತರಾಯಪ್ಪ, ಎಲ್ ರೂಪೀಶ್ ತಾಶ್ವಾ, ಕೆಆರ್ ರಂಗಾರೆಡ್ಡಿ, ಎಂ ರಂಗಣ್ಣ, ನರಸಣ್ಣ, ರವಿಕುಮಾರ್, ಶ್ರೀಮತಿ ಸುಶೀಲಮ್ಮ, ಎಸ್ ನಾಗರಾಜು, ಹರೀಶ, ಬಿ ಲೆಕ್ಕಲಿಗರರು, ಜಿ ತಿಮ್ಮರಾಯಪ್ಪ ಸಹಾಯಕರು, ರೇಣುಕಮ್ಮ ಮಾರಾಟ ಗುಮಾಸ್ತೆ, ಹಳ್ಳಪ್ಪ ಸೇರಿದಂತೆ ಇನ್ನಿತರ ಸದಸ್ಯರು ಮುಖಂಡರುಗಳು ಉಪಸ್ಥಿತರಿದ್ದರು. ವರದಿ ರಾಮಪ್ಪ, ಸಿಕೆಪುರ, ಪಾವಗಡ. ಈ ನನ್ನ ಗೆಲುವಿಗೆ ಮುಖ್ಯ ಕಾರಣಕರ್ತರು ಯಾರಪ್ಪ ಅಂತಂದ್ರೆ ನಮ್ಮ ಧೀಮಂತ ನಾಯಕರು, ಈ ತಾಲೂಕಿನ ಮಾಜಿ ಶಾಸಕರು ಆಗಿರ್ತಕ್ಕಂಥ ನಮ್ಮ ತಂದೆ ಸಮಾನರಾಗಿರ್ತಕ್ಕಂಥ ನಮ್ಮ ವೆಂಕಟಪ್ಪನ ಅವರಿಗೆ ಮೊದಲನೇದಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ತಾಲೂಕಿನ ಶಾಸಕರು ಆಗಿರ್ತಕ್ಕಂಥ ಎಚ್.ವಿ. ವೆಂಕಟೇಶ್ ಅವರು ನಮ್ಮ ಅಣ್ಣನ ಸಮಾನರಾಗಿರ್ತಕ್ಕಂಥ ಅವರು ಕೂಡ ಧನ್ಯವಾದ ತಿಳಿಸ್ತಾ ಇದ್ದೇನೆ. ಅದೇ ರೀತಿ ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ ನಮ್ಮ ನಿರ್ದೇಶಕರಿಲ್ಲ ಅಂದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ನಮ್ಮೆಲ್ಲ 12 ಜನ ನಿರ್ದೇಶಕರು ಹಾಗೂ ನಮ್ಮ ಸೂಪರ್ವೈಸರ್ ಆಗಿರ್ತಕ್ಕಂಥ ಸೇವಾನಾಯಕರವರು ಹಾಗೂ ನಮ್ಮ ನಿರ್ಗಮಿತ ಅಧ್ಯಕ್ಷರು, ಯಾಕಂದ್ರೆ ಯಾವತ್ತೂ ನಾನು ಅಧ್ಯಕ್ಷ ಆಗಿರೋರು ಅವ್ರಿಗೆ ಇಲ್ಲೇ ಕೂತ್ಕೊಂಡಿರ್ಬೇಕು, ನನ್ನ ಆಸೆ. ಅವ್ರಿಗೆ ಒಳ್ಳೆ ನನಗೆ ಗುಣ ಚೆನ್ನಾಗಿದೆ, ಕಾಲ್ಗುಣ ಚೆನ್ನಾಗಿದೆ ಅಂತ ಹೇಳ್ತಾ, ಮುಖ್ಯವಾಗಿ ನಮ್ಮ ಈ ಎಲೆಕ್ಷನ್ಗೆ ಸಹಕಾರ ಪ್ರಮುಖವಾಗಿ ಸಹಕರಿಸಿದಂತಹ ನಮ್ಮ ಕೆಬಿ ಯಲ್ಲಪ್ಪನವರಾಗಿರ್ಬೋದು, ನಮ್ಮ ದೇವರಟ್ಟಿ ಶಿವಣ್ಣ ಆಗಿರ್ಬೋದು, ನಮ್ಮ ಶಿವಮೂರ್ತಿ ಅವರಾಗಿರ್ಬೋದು, ಬಿಳೆ ನಾಗೇಂದ್ರ ಆಗಿರ್ಬೋದು, ಕೆರೆ ನಾಗೇಂದ್ರ ಆಗಿರ್ಬೋದು, ನಮ್ಮ ಚಿಕ್ಕನ ಚಂದ್ರು ಆಗಿರ್ಬೋದು, ನಮ್ಮ ಪಾಂಡ್ಯ ಆಗಿರ್ಬೋದು, ನಮ್ಮ ಪೂಜಾರ ಪದ್ಯ ನಮ್ಮ ರಾಮು ಇರ್ಬೋದು, ಕಾರ್ಯ ನೀಡಿದ್ದೀರಾ. ನಿಮ್ಗೆಲ್ಲರಿಗೂ ನಾನು ಚಿರುಣಿ ಆಗಿರ್ತೇನೆ. ಅದೇ ರೀತಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮ ಚಿಕ್ಕಪ್ಪನ ಆಗಿರ್ತಕ್ಕಂಥ ಆನಂದರಾವ್ ಆಗಿರ್ಬೋದು, ನಮ್ಮ ಅಜಯ್ ನಾಗೇಶ್ ಆಗಿರ್ಬೋದು, ಅದೇ ರೀತಿ ಕೋಟೆ ಪ್ರಭಾಕರ್ ಆಗಿರ್ಬೋದು, ಅದೇ ರೀತಿ ನಮ್ಮ ಕೊತ್ತೂರು ನಾಗೇಶ್ ಕೂಡ ನಮಗೆ ಇದೇ ರೀತಿ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನಾವು ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೇನೆ. ಅವರೆಲ್ಲರ ಸಹಕಾರದಿಂದ ಏನೊಂದು 2 ತಿಂಗಳು ಅನ್ಬೋದು, ಎಲ್ಲರೂ ಅನ್ಬೋದು 2 ತಿಂಗಳು ಅಂತ. ನನಗೆ ಖಂಡಿತ 2 ತಿಂಗಳು ಬಹಳ ಒಳ್ಳೆ ಸಮಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮೊದಲನೇದಾಗಿ ನನ್ನ ಮೊದಲನೇ ಅಜೆಂಡಾ ಏನಪ್ಪಾ ಅಂದ್ರೆ, ಈ ನನ್ನ ಸೊಸೈಟಿಗೆ ನಮ್ಮ ಹಿಂದೆ ಆಗಿರ್ತಕ್ಕಂಥ ಎಲ್ಲ ಅಧ್ಯಕ್ಷರು, ಯಾರು ನಮ್ಮ ಸಿದ್ಧಗಂಗಪ್ಪ ಇರ್ಬೋದು, ನಮ್ಮ ಕಮಲಮ್ಮನವ್ರು ಇರ್ಬೋದು, ನಮ್ಮ ದಿವಂಗತ ನಾಗರಾಜಪ್ಪನವರು, ಸಿಕೆಪುರ ಇದರ ನೂತನವಾಗಿ ಇನ್ನು 2 ತಿಂಗಳ ಅವಧಿ ಇದಕ್ಕೆ ಬಿಂದು ಮಾಧವರಾವ್ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರ ಅಧ್ಯಕ್ಷ ಸ್ಥಾನ ಆಯ್ಕೆ ಆಗಬೇಕಂದ್ರೆ ಎಲ್ಲ ನಿರ್ದೇಶಕರು ಮುಖ್ಯ ಕಾರಣ. ಅದೇ ರೀತಿ ಈಗ ನಮ್ಮ ಹೊಸದಾಗಿ ಆಗಿರುವ ಅಧ್ಯಕ್ಷರು ಹೇಳಿದ್ರು ಲೋನ್ ಕೊಡಬೇಕು ಅಂತ. ಅದರಿಂದ ನಮ್ಮ ಜಿಲ್ಲಾ ಬ್ಯಾಂಕಿನ ಮಾನ್ಯ ಅಧ್ಯಕ್ಷರಾದ ಕೆ ಎನ್ ರಾಜನಾಥ್ ಸಾಹೇಬರವರು ಮನಸ್ಸು ಮಾಡಿ ಈ ತಾಲೂಕಿನ ಶಾಸಕರಾದ ನಮ್ಮ ಬ್ಯಾಂಕಿನ ನಿರ್ದೇಶಕರು ವೆಂಕಟೇಶಣ್ಣವರು ಹಾಗೂ ದೊಡ್ಡಪ್ಪನವರು ಅವರೆಲ್ಲರೂ ಮನಸ್ಸು ಮಾಡಿದ್ರೆ ಕೊಡೋದೇನಿಲ್ಲ. ನಮಗಿಂತನೂ ಅವ್ರ ಶ್ರಮ ಜಾಸ್ತಿ ಇರಬೇಕು. ಅಧ್ಯಕ್ಷರು, ಆಡಳಿತ ಮಂಡಳಿಯವ್ರದ್ದು, ಕಮಿಟಿ ಎಲ್ಲರೂ, ನಿಮ್ಮ ಎಲ್ಲ ಲೀಡರ್ಗಳದ್ದು ಎಲ್ಲರೂ ಶ್ರಮ ಇದ್ದರೆ ಮಾತ್ರ ನಿಮ್ಮ ಸೊಸೈಟಿಗೆ ಸಾಲ ಸೌಲಭ್ಯ ಸಿಗುತ್ತೆ. ಈಗಾಗಲೇ ಹೇಳಿದ್ರು, ಈ ಕಡೆ ಏನೋ ಗೊಬ್ಬರದ್ದು ಒಂದು ಮಾಡಿ
ಎಲ್ಲ ಕಡೆ ಈಗೆಲ್ಲನೂ ಮಳೆ ಬೆಳೆ ಇಲ್ಲ. ಲೈಸೆನ್ಸ್ ಆಗಿದೆ, ಲೈಸೆನ್ಸ್ ಆಗಿದೆ. ಅದೇ ರೀತಿ ಗೊಬ್ಬರ ತರಿಸಿ ಒಳ್ಳೆ ಪ್ರಾಫಿಟ್ ಮಾಡ್ತಾ ಇದ್ದೀರಾ. ಈ ಹಿಂದೆ ನಾನು ಒಂದ್ಸಲ ಮೀಟಿಂಗ್ ಬಂದಿದ್ದೆ. ನಮ್ಮ ಹರೀಶ್ ಅವರೆಲ್ಲರೂ ಸುಮ್ಮನೆ ಕೂತಿದ್ರು, ರೇಷನ್ ಮಾಡ್ಕೊಂಡು ಕೂತಿದ್ರು. ಬಂದು ನಾನು ಹೇಳಿದಾಗ ಏನೇನು ಮಾಡ್ತಿದ್ದಾರಪ್ಪ ನೀವು ಆ್ಯಕ್ಟಿವಿಟೀಸ್ ಅಂತ ಅಂದಾಗ, ಏನಿಲ್ಲ ಸರ್, ಒಂದು KG ಸಾಲ ಕೊಡ್ತಾ ಇದ್ದೀವಿ, ಅಷ್ಟೇ ಸುಮ್ಮನೆ ಇದೀವಿ ಸರ್ ಅಂತ. ಅದೇ ರೀತಿ ಆವಾಗ ನಂದೇ 10 ರೂಪಾಯಿ ಅಲ್ಲ 50 ರೂಪಾಯಿ ನಂದೇ ಪಿಗ್ಮಿ ಕಟ್ಸಿ ಗೋಲ್ಡ್ ಲೋನ್ ಕೊಡಿ ಅಂತಂದರೆ ಅವಾಗ ಈಗ ಎಷ್ಟಾಗೈತಪ್ಪ ಹರೀಶ? 25 ಲಕ್ಷ ಗೋಲ್ಡ್ ಲೋನ್, 25 ಲಕ್ಷ ಗೋಲ್ಡ್ ಲೋನ್ ಕೊಟ್ಟಿದ್ದಾರೆ. ಇದೇ ರೀತಿ ಮುಂದೆ ಓಡಿಸ್ಕೊಂಡು ಹೋದರೆ ಏನು 1 ಕೋಟಿ ಕೊಡೋದು ದೊಡ್ಡದೇನಲ್ಲ. 1 ಕೋಟಿ ಕೊಟ್ಟರೆ ನಿನ್ನ ಅದರಲ್ಲಿ ಸಂಬಳ ಬರುತ್ತೆ, ನಿಮ್ಮ ಪ್ರಾಫಿಟ್ ಆಗುತ್ತೆ. ನಮ್ಮ DCC ಬ್ಯಾಂಕ್ನಲ್ಲಿ ನೀವು ಆಧಾರನೇ ಪಡೋದಿಲ್ಲ. ಏನೋ ಸಾಹೇಬರು ಅಧ್ಯಕ್ಷರು ಮನಸ್ಸು ಮಾಡಿ ಸಾಲ ಕೊಟ್ಟರೆ ನಿಮ್ಗೆ ಎಲ್ಲರಿಗೂ ರೈತರಿಗೆಲ್ಲರೂ ಅವಕಾಶ